ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತು ಬಂದ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಮ್ಮ 50 ಡೇಸ್ ವೆಯ್ಟ್ ಲಾಸ್ ಚಾಲೆಂಜಲ್ಲಿ ಡೇ 14 ಡೇ ಡಯಟಿಗೆಲ್ಲ ಹೋಯಿತು ಏನು, ಹಾಗೆ ಒಂದಿಷ್ಟು ಇಂಟರ್ಮಿಡಿಯೇಟ್ ಫಾಸ್ಟಿಂಗ್ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಈ ಒಂದು ವಿಡಿಯೋ ಇಷ್ಟ ಆಗ್ಬೋದು. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಹೀಗೆ ಇನ್ನಷ್ಟು ಇಂಟ್ರೆಸ್ಟ್ ಆಗಿರೋಂಥ ವೀಡಿಯೋಸ್ಗೋಸ್ಕರ ನಾನು ಮಾರ್ನಿಂಗ್ ಎದ್ದಿದ ತಕ್ಷಣವೇ ನಾನು ಯಾವಾಗಲೂ ಡಿಟಾಕ್ಸ್ ಡ್ರಿಂಕ್ ಮಾಡ್ಕೊಂಡು ಕುಡಿತೀನಿ ಅಂತ ಹೇಳ್ತೀನಲ್ಲ, ಜೀರಿಗೆ, ಸೋಂಪು, ಧನಿಯಾ ಈಕ್ವಲ್ ಆಗಿ ಒಂದೊಂದು ಚಮಚದಷ್ಟು ತೊಗೊಂಡು ಸ್ವಲ್ಪ ಶುಂಠಿ, ಸ್ವಲ್ಪ ಚಕ್ಕೆ ಪೌಡರ್ ಹಾಕ್ತಾಯಿದ್ದೀನಿ. ಇವತ್ತು ಸ್ವಲ್ಪ ಲವಂಗ ಕೂಡ ಆ್ಯಡ್ ಮಾಡಿದ್ದೀನಿ, ಚೆನ್ನಾಗಿರುತ್ತೆ ಅಂತ ನಾನು ಇದನ್ನು ಕುಡಿತಾ ಇದ್ದೀನಿ. ಸುಮಾರಷ್ಟು ಜನ ಕೇಳ್ತಾ ಇದ್ದಿದ್ದು, ಅಕ್ಕ ಕಷಾಯ ಯಾವಾಗಲೂ ಹೇಳ್ತಾ ಇರ್ತಾರೆ, ನೀರು ಬಿಟ್ಟು ಬೇರೆ ಏನೂ ಕುಡಿಬಾರ್ದು. ಹೌದು, ನೀರು ಬಿಟ್ಟು ಏನೂ ಕುಡಿಬಾರ್ದು. ಹಂಗಂತಂದ್ಬಿಟ್ಟು ಖಾಲಿ ಹೊಟ್ಟೆಯಲ್ಲಿ ಇದೆಲ್ಲ ತೊಗೋಬೋದಂದರೆ ತೊಗೋಬಹುದು. ನಾನು ಯಾವಾಗಲೂ ತೊಗೊತೀನಿ ಸ್ನೇಹಿತರೆ, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ಇದು ಕಷಾಯ ಜಸ್ಟ್ ಒಂದು 10 ಕ್ಯಾಲೋರೀಸ್ ಏನಾದರೂ ಇರುತ್ತೆ ಅಷ್ಟೇ. ಇದು ಫುಲ್ಲು ನೀರೇ ಇರುತ್ತೆ, ಲಿಕ್ವಿಡ್ ಐಟಮ್ ಥರನೇ ಇರುತ್ತೆ, ಬೇರೆ ಏನೂ ಇರಲ್ಲ. ಇದು ಬಿಟ್ಟರೆ ಮತ್ತು ಚಿಯಾ ಸೀಡ್ಸ್ ತೊಗೋಬೋದಾ ಅಂತಂದರೆ ಅದು 10 ಗಂಟೆ ಆದಮೇಲೆ ತೊಗೊಳ್ಳಿ, ನೋ ಪ್ರಾಬ್ಲಮ್. ಇನ್ನು ಈ ವೆಜಿಟೇಬಲ್ ಜ್ಯೂಸು ಕೂಡ ತೊಗೋಬಹುದು. ಯಾಕಂತಂದರೆ ರಾತ್ರಿಯಿಂದ ಫುಲ್ಲು ಹೊಟ್ಟೆ ಖಾಲಿ ಇರುತ್ತೆ. ನಿಮಗೆ ಫಾಸ್ಟಿಂಗು ಕೂಡ ಬ್ರೇಕ್ ಮಾಡಬೇಕು ಅಂತಂದರೆ ವೆಜಿಟೇಬಲ್ ಜ್ಯೂಸಿಂದನಾದರೂ ಬ್ರೇಕ್ ಮಾಡ್ಬೋದು. ಇಲ್ಲ ನನಗೆ ಅಲ್ಲಿವರೆಗೂ ತಡ್ಕೊಳಕ್ಕಾಗಲ್ಲ ಅಂತಂದರೆ ನೀವು 1 ಅವರ್ ಮುಂಚೆ ಕೂಡ ತೊಗೋಬಹುದು. ಇದೆಲ್ಲ ಏನಿಲ್ಲ, ಜಸ್ಟ್ ಲಿಕ್ವಿಡ್ ಇರುತ್ತೆ ಅಷ್ಟೇ. ನಾನು ಹೇಳಲ್ವಾ, ಅಮ್ಮಮ್ಮ ಅಂತಂದರೆ ಒಂದು 10 ಕ್ಯಾಲೋರಿ 15 ಕ್ಯಾಲೋರೀಸ್ ಅಷ್ಟೇ ಇರುತ್ತೆ. ಸೊ ಹಾಗಾಗಿನೇ ತೊಗೋಬೋದು ಅಂತ ನಾನು ಹೇಳ್ತೀನಿ. ವಾಟ್ರ್ ಬಿಟ್ಟು ಇನ್ನೇನು ತೊಗೊಳ್ದಿರ ನೀವು 10 ಗಂಟೆಗೆ ಜೀರಿಗೆ ಕಷಾಯನ ತೊಗೊಂಡು ನನ್ನ ಫಾಸ್ಟಿಂಗ್ನ ಬ್ರೇಕ್ ಮಾಡ್ಕೊತೀನಿ, ವೆಜಿಟೇಬಲ್ ಜ್ಯೂಸ್ ಕೂಡ ನಾನು ಆಮೇಲೇ ಕುಡ್ಕೊತೀನಿ ಅಂತಂದರೆ ಖಂಡಿತವಾಗ್ಲೂ ಮಾಡಿ, ಅದು ಇನ್ನೂ ಒಳ್ಳೆಯದೇ. ನಾನು ನಾರ್ಮಲ್ಲಾಗಿ ಎದ್ದಿದ ತಕ್ಷಣ ಕೆಲಸ ಮಾಡಿಕೊಂಡು ನಿನ್ನೆ 6 ಗಂಟೆಗೆ ಮುಗಿಸಿ ನಾರ್ಮಲ್ಲಾಗಿರೋ ಹೌಸ್ ವೈಫ್ಸ್ಗೆ ನಾರ್ಮಲ್ಲಾಗೆ ಡಯಟ್ ಹೇಳ್ತಾ ಇರ್ತೀನಿ ಅಷ್ಟೇ ಸ್ನೇಹಿತರೆ. ಇನ್ನು ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಮಾಡ್ಕೊಂಡಿದ್ದೆ, ಅದಕ್ಕೆ ಒಬ್ಬರು ಸಿಸ್ಟರ್ ಹೇಳಿದರು ಕರಿಬೇವು ಸೇರಿಸ್ಕೊಳ್ಳಿ, ಹೇರ್ ಫಾಲ್ ಕಮ್ಮಿ ಆಗುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್. ನಾನು ಅದೇ ಮಾಡ್ತಾಯಿದ್ದೀನಿ. ಕರಿಬೇವು, ಶುಂಠಿ, ನೆಲ್ಲಿಕಾಯಿ ಹಾಕಿ ಇದು ಮಾಡ್ಕೊತಾ ಇದ್ದೀನಿ. ಅದೇ ನಾನು ಇಂಟರ್ಮಿಡಿಯೇಟ್ ಫಾಸ್ಟಿಂಗ್ ಬಗ್ಗೆ ಹೇಳ್ತಾ ಇದ್ನಲ್ವಾ, ಏನು ಗೊತ್ತಾ, 6 ಗಂಟೆಗೆ ಇವತ್ತು ಡಿನ್ನರ್ ಮುಗಿಸಿದ್ದೀವಿ ನೈಟು ಅಂತಂದರೆ ಸಾಯಂಕಾಲ, ನಾಳೆ ಬೆಳಗ್ಗೆ 10 ಗಂಟೆವರೆಗೂ ನಾವೇನು ತಿನ್ನಬಾರ್ದು. ತಿನ್ನೋ ಅಂಥದ್ದನ್ನು ನಾವೇನೂ ತೊಗೋಬಾರ್ದು, ಓಕೆನಾ. ತಿನ್ನೋ ಅಂಥದ್ದು, ಹಗದು ತಿನ್ನೋ ಅಂಥದ್ದು. ನಾನು ಒಂದೊಂದು ಸಲ ಚಿಯಾ ಸೀಡ್ಸ್ ವಾಟ್ರು ಕೂಡ ತೊಗೊತೀನಿ, ಆದರೆ 10 ಗಂಟೆ ಮೇಲೇ ಆದಷ್ಟು ಟ್ರೈ ಮಾಡ್ತೀನಿ. ಬಟ್ ಜೀರಿಗೆ ಕಷಾಯ ನಾನು ಯಾವಾಗ್ಲೂ 7 ರಿಂದ 8 ಗಂಟೆ ಅದರೊಳಗಡೆ ತೊಗೊಬಿಡ್ತೀನಿ ಸ್ನೇಹಿತರೆ. ಆಮೇಲೆ ನಾನು 1 ಲೀಟ್ರ್ ವಾಟ್ರ್ ಕುಡಿಬೇಕಾಗುತ್ತೆ. ವೆಜಿಟೇಬಲ್ ಜ್ಯೂಸು ಒಂದೊಂದು ದಿನ ಮಾಡ್ಕೊತೀನಿ, ಇಲ್ಲ ಅಂತಂದರೆ ಇಲ್ಲ, ಓಕೆನಾ. ಸೊ ಹಾಗಾಗಿನೇ ನಿಮ್ಮ ಇದಕ್ಕೆ ನೋಡ್ಕೊಂಡು ನೀವು ತೊಗೊಳ್ಳಿ, ಟೈಮ್ ಕನ್ವೀನಿಯೆಂಟ್ ಮಾಡಿಕೊಂಡು. ಇಲ್ಲ ನಾನು ಫುಲ್ ಆ್ಯಂಡ್ ಫುಲ್ ಇರಬಲ್ಲೆ, 16 ಅವರ್ಸ್ ಫುಲ್ಲು ನಾನು ಬರೀ ನೀರು ಕುಡ್ಕೊಂಡೇ ಫಾಸ್ಟಿಂಗ್ ಮಾಡಬಲ್ಲೆ ಅಂತಂದರೆ ಖಂಡಿತವಾಗ್ಲೂ ನೀವು ಮಾಡಿ, ಓಕೆನಾ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಸುಮಾರು ಜನ ಕೇಳ್ತಾ ಇದ್ರಿ, ಅಕ್ಕ ಆ ಥರ ಮಾಡಬಾರ್ದು, ಅಂದರೆ ಫಾಸ್ಟಿಂಗ್ ಟೈಮಲ್ಲಿ ತೊಗೋಬಾರ್ದು ಕಷಾಯ ಮತ್ತು ವೆಜಿಟೇಬಲ್ ಜ್ಯೂಸ್ ಅಂತ ಕೇಳ್ತಾ ಇದ್ರಿ ಅಲ್ವಾ. ಅದು ಕುಡಿದ್ರೂ ಕೂಡ ನಮಗೆ ಒಂದು ಒಳ್ಳೆ ಎನರ್ಜಿ ಇರುತ್ತೆ, ಹೊಟ್ಟೆ ಹಸಿವನ್ನ ಇನ್ನಷ್ಟು ಮುಂದಕ್ಕೆ ತಳ್ಳುತ್ತೆ. ಅಯ್ಯೋ 10 ಗಂಟೆ ಆಗಿಲ್ಲ ಅಂತ ಬಡ ಅಂತ ಒಂದೇ ಸಲ ಜ್ಯೂಸ್ ಕುಡಿದ್ಬಿಟ್ಟು, ಒಂದೇ ಸಲ ಅದು ಕುಡಿದ್ಬಿಟ್ಟು ಇದು ಕುಡಿದ್ಬಿಟ್ಟು ಬೇಗ ತಿನ್ನೋದಕ್ಕಿಂತ ಫಸ್ಟು ಜೀರಿಗೆ ಕಷಾಯ ಕುಡಿದು, ಅದೊಂದು ಸ್ವಲ್ಪ ಹೊತ್ತಾದಮೇಲೆ ವೆಜಿಟೇಬಲ್ ಜ್ಯೂಸ್ ಕುಡಿದು, ಅದೊಂದು ಸ್ವಲ್ಪ ಹೊತ್ತಾದಮೇಲೆ ನಮ್ಮ ಬ್ರೇಕ್ಫಾಸ್ಟ್ ಏನಿದೆ ಅದನ್ನು ತೊಗೊಂಡು, ಆ ಥರ ಸ್ಟೆಪ್ ಬೈ ಸ್ಟೆಪ್ ಹೋಗೋದ್ರಿಂದ ಇದು ಒಂಥರ ಹೆಂಗೆ ಅಂತಂದರೆ ಪರ್ಮನೆಂಟ್ ಇರೋ ಥರ ಇರುತ್ತೆ. ಈಗ ನಾವೊಂದು 10 ವರ್ಷನೋ ಇಲ್ಲ ಒಂದು 15 ವರ್ಷ ಮಾಡ್ತೀವಿ ಅಂತಂದರೂ ಕೂಡ, ನಮ್ಮ ಲೈಫ್ ಸ್ಟೈಲ್ನ ಈ ಥರ ಇದು ಮಾಡ್ಕೊತೀವಿ ಅಂತಂದರೂ ಕೂಡ, ವೆಯ್ಟ್ ಲಾಸ್ ಆದಮೇಲೆ ಈ ಡಿಟಾಕ್ಸ್ ಡ್ರಿಂಕು, ವೆಜಿಟೇಬಲ್ ಜ್ಯೂಸ್ ಏನೂ ಬೇಕಾಗಿಲ್ಲ ಸ್ನೇಹಿತರೆ. ನಮಗಿದು ಮೆಟಬಾಲಿಸಮ್ ಸ್ವಲ್ಪ ಜಾಸ್ತಿ ಇನ್ಕ್ರೀಸ್ ನಮ್ಮ ಬಾಡಿನ ಸ್ವಲ್ಪ ಪುಷ್ ಮಾಡಲಿ ಅಂತ ಅಂದ್ಬಿಟ್ಟು ಇವೆಲ್ಲ ತೊಗೊತೀವಿ. ಅಷ್ಟು ಬಿಟ್ಟರೆ ವೆಯ್ಟ್ ಲಾಸ್ ಆದಮೇಲೆ ತೊಗೊಂಡ್ರೆ ತುಂಬಾ ಒಳ್ಳೆಯದು. ಇಲ್ಲ ಅಂತಂದರೆ ವೆಯ್ಟ್ ಮೇಂಟೆನೆನ್ಸ್ ಮಾಡ್ಕೊಂಡು ಹೋಗಬೇಕಾದ್ರೆ ಇವೆಲ್ಲ ಯಾವಾಗಲೂ ವೀಕ್ಲಿ 2 ಟೈಮ್ಸು 3 ಟೈಮ್ಸ್ ತೊಗೊಂಡ್ರೆ ಸಾಕು ಅಷ್ಟೇ, ಇನ್ನೇನಿಲ್ಲ. ಇನ್ನು ಇವತ್ತು ಬಂದುಬಿಟ್ಟು ಬಸ್ಸಾರು ಮಾಡೋಣ ಅಂತ ಅಂದ್ಬಿಟ್ಟು ಅಳಸಂಡೆ ಕಾಳನ್ನ ಬೇಯಿಸಿದ್ದೆ. ಸೊ ಅದರಲ್ಲೇ ಸ್ವಲ್ಪ ಒಂದು 4 ಮೊಟ್ಟೆ ಹಾಕ್ಬಿಟ್ಟು ಪಲ್ಯ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇಲ್ಲಿ ಬಸ್ಸಾರನ್ನ ಮಾಡಿ ಸೈಡ್ಗೆ ಇಟ್ಟಿದ್ದೀನಿ, ಪಲ್ಯ ಮಾಡ್ತಾಯಿದ್ದೀನಿ. ನಾನು ಯಾವಾಗಲೂ ಹೇಳ್ತೀನಿ, ತುಂಬ ರಿಸ್ಕ್ ತೊಗೊಂಡು ಮಾಡೋಕ್ಕೆ ಹೋಗ್ಬಾರ್ದು ಸ್ನೇಹಿತರೆ. ಡಯಟ್ ಅಂದರೆ ಡಯಟ್ ನಾರ್ಮಲಾಗಿರಬೇಕು. ಇದು ಹೆಂಗೆ ಅಂತಂದರೆ ಸ್ಟ್ರಿಕ್ಟಾಗಿ ಮಾಡೋಕ್ಕೆ ಹೋಗಿ ಒಂದು ವಾರ 15 ದಿವಸ ಚೆನ್ನಾಗಿ ಮಾಡ್ತೀವಿ, ಆಮೇಲೆ
ನಾವೇ ಬ್ರೇಕ್ ಮಾಡಿಬಿಡ್ತೀವಿ. ಅದಕ್ಕಿಂತ ನಿಧಾನ ಆದರೂ ಪರವಾಗಿಲ್ಲ, ನಾರ್ಮಲಾಗಿ ಸ್ವಲ್ಪ ಇನ್ಕ್ರೀಸ್ ಮಾಡ್ಕೊಂಡು ನಮ್ಮ ಡಯಟಲ್ಲಿ ಏನು ಚೇಂಜಸ್ ಮಾಡ್ಕೋಬೇಕು ಅದನ್ನೆಲ್ಲ ಸ್ವಲ್ಪ ಮಾಡಿಕೊಂಡು ಇದು ಮಾಡ್ಕೋಬೇಕು. ಏಕ್ದಮ್ ಒಂದೇ ಸಲ ಎಲ್ಲ ಸ್ಟಾಪ್ ಮಾಡಿಬಿಟ್ಟು ಒಂದೇ ಸಲ ಎಲ್ಲನೂ ಇದು ಮಾಡ್ಕೊಬಿಟ್ಟು ತಿಂದಿರ ಇರೋಕ್ಕೆ ಆಗಲ್ಲ. ಹಂಗಾಗಿನೇ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನೀವು ಸ್ಟಾರ್ಟಿಂಗ್ ಬಿಗಿನರ್ಸ್ ಆದರೆ ಮಾತ್ರ ನೀವು 12 ಅವರ್ಸ್ ಮಾಡಿ, ಆಮೇಲೆ 14 ಅವರ್ಸ್ ಮಾಡಿ, ಆಮೇಲೆ 15 ಅವರ್ಸ್ ಮಾಡಿ, ಆಮೇಲೆ 16 ಅವರ್ಸ್ ನಿಮ್ಮಿಂದ ಆದರೆ ಮಾಡಿರಿ. ಇಲ್ಲಾಂದರೆ 14 ಅವರ್ಸ್ಗೆ ನೀವು ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು. ಇವತ್ತು 6 ಗಂಟೆಗೆ ತಿಂದಿದ್ದೀರಾ ಅಂತಂದರೆ ನಾಳೆ 8 ಗಂಟೆಗೆ ಇದು ಮಾಡ್ಕೊಳ್ರಿ. ಆ ಲೆಕ್ಕಕ್ಕೆ ಬಂದರೂ ಕೂಡ ನೀವು 14 ಅವರ್ಸ್ ಇಂಟರ್ಮಿಟೆಡ್ ಫಾಸ್ಟಿಂಗ್ ಮಾಡ್ದಂಗೆ, ಓಕೆನಾ? ಸೊ ಹಂಗಾಗಿ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋದೇ ಬೇಕಾಗಿಲ್ಲ. ಅರ್ಥ ಆಯ್ತಾ? ಇವೆಲ್ಲ ನಾವೇನು ತಿನ್ನೋ ಥರದ್ದೇನು ಈ ಕೆಲ್ಸಕ್ಕೆ ಹೋಗೋರೆಲ್ಲ 8 ಗಂಟೆಗೆ ತಿಂದ್ಬಿಡ್ತಾರೆ, ಅವ್ರು ಹೆಂಗೆ ಮಾಡೋಕ್ಕಾಗುತ್ತೆ ಅಲ್ವಾ? ಸೊ ಹಂಗಾಗಿ ನಾವು ಮನೇಲಿ ಇರ್ತೀವಿ, ಓಕೆ. ಇಂಟರ್ಮಿಟೆಡ್ ಫಾಸ್ಟಿಂಗ್ ಅಂತಂದರೆ ನಾನು ಅದೇ ಹೇಳೋದು, 12 ಅವರ್ಸ್, 14 ಅವರ್ಸ್, 16 ಅವರ್ಸು. ನೀವು ಇಷ್ಟರೊಳಗಡೆ ನಿಮಗೆ ಯಾವುದು ಮಾಡಬಲ್ಲೆ ಅಂತ ಅನಿಸುತ್ತೋ ನೀವು ಅದನ್ನು ತೊಗೊಳ್ಳಿ. ಇನ್ನು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಬಂದುಬಿಟ್ಟು ಕಾಳು, ಅದೇ ಮೊಟ್ಟೆ ಕಾಳು ಪಲ್ಯ ಮಾಡಿದ್ನಲ್ಲ ಅದನ್ನು ತೊಗೊಂಡೆ. ಮಧ್ಯಾಹ್ನ ಒಂದು 2 ಗಂಟೆಗೇನೋ ಒಂದು ಸ್ವಲ್ಪ ರೈಸೇ ತೊಗೊಬಿಟ್ಟಿದ್ದೆ, ಸ್ಟಿಚಿಂಗ್ ಇತ್ತು ಹಂಗಾಗಿ ಯಾಕೋ ಸ್ವಲ್ಪ ಇವತ್ತು ಹೆಡ್ಡೇಕ್ ಇಟ್ಕೊಬಿಟ್ಟಿತ್ತು. ಯಾಕೆ ಅಂತ ಗೊತ್ತಿಲ್ಲ, ಸ್ವಲ್ಪ ಹೊತ್ತು ಮಲಗಿದ್ದೆ ಕೂಡ ಇವತ್ತು. ಹಂಗಾಗಿನೇ ಸ್ವಲ್ಪ ಮಾಡ್ಕೊಳಕ್ಕಾಗಿಲ್ಲ. ಗೋಧಿ ನುಚ್ಚಿನ ರೈಸ್ ತಿನ್ನೋಣ ಅಂದ್ಕೊಂಡೆ. ನನಗೆ ಮಲಗಿ ಎದ್ದು 2 ಗಂಟೆಗೆ ತಿಂದ್ಬಿಟ್ಟು ತೇಜಮ್ಮನ ಕರ್ಕೊಬರಕ್ಕೆ ಹೋಗಿದ್ದೆ. ರೈಸು, ಸಾಂಬಾರು, ಸೌತೆಕಾಯಿ ಹಾಕ್ಕೊಂಡು ತಿಂದಿದ್ದೆ. ಇನ್ನು ಇದಾದಮೇಲೆ ಚೆನ್ನಾಗಿ ಹೋಯ್ತು ಸ್ನೇಹಿತರೆ ಡಯಟ್ ಅಂತೂ. ಇನ್ನು ಸೀಸ್ನಲ್ ಫ್ರೂಟ್ಸ್ ಇದ್ದಿದ್ದೆ, ಮ್ಯಾಂಗೋ ಕೂಡ ಒಂದು ತಿಂದಿದ್ದೀನಿ ಇವತ್ತು. ಯಾಕಂತಂದರೆ ಇನ್ನೊಂದು 10-15 ಡೇಸ್ ಅಷ್ಟೇ, ಆಮೇಲೆ ನೆಕ್ಸ್ಟ್ ಇಯರ್ವರೆಗೂ ನಮಗೆ ಮ್ಯಾಂಗೋ ಸಿಗೋದು ಡೌಟು ಅಲ್ವಾ? ಸೊ ಹಾಗಾಗಿನೇ ಒಂದು ಮ್ಯಾಂಗೋ ಯಾವಾಗ ಅಂತಂದರೆ ಪಲ್ಯ ತಿಂದಿದ್ದು ಸ್ವಲ್ಪ ಹೊತ್ತಿಗೆ ತಿಂದೆ. ಅದಾದಮೇಲೆ ರೈಸ್ ತೊಗೊಂಡಿದ್ದೆ. ಅದಾದಮೇಲೆ ಇದು ಸ್ನ್ಯಾಕು ಒಂದು 4 ಗಂಟೆಗೇನೋ ಕರೆಕ್ಟಾಗಿ 4-4:30ಗೆ ಸ್ವಲ್ಪ ಗಂಜಿ ಉಳಿದಿತ್ತಲ್ಲ, ಆ ಗಂಜಿಗೇನೆ ಸ್ವಲ್ಪ ಮೊಸರನ್ನ ಹಾಕ್ಕೊಬಿಟ್ಟು ಉಪ್ಪು ಹಾಕ್ಬಿಟ್ಟು ಇದು ಮಾಡಿಕೊಂಡು ಅದನ್ನು ತೊಗೊಂಡಿದ್ದೆ. ಇನ್ನು ಅಮ್ಮ ಇವತ್ತು ಬಂದಿದ್ದರು, ಹಲಸಿನಣ್ಣು ತರ್ಲಾ ಅಂತಿದ್ರು. ನನಗೆ ಮೋಸ್ಟ್ ಫೇವ್ರೆಟ್ ಫ್ರೂಟು. ಸೊ ಹಂಗಾಗಿ ಸ್ವಲ್ಪ ಹಲಸಿನಣ್ಣು ತಂದುಕೊಟ್ಟಿದ್ರು, ಅದನ್ನು ಸ್ವಲ್ಪ ತಿಂದಾಯಿತು. ನೈಟಿಗೆ ಡಿನ್ನರ್ ಅದೇ. ಸೊ ನನಗೆ ಫಸ್ಟೇ ಗೊತ್ತಿದ್ದರೆ ನಾನು ಬೇರೆ ಏನು ಇನ್ನೂ ಏನು ಯಥೇಚ್ಛವಾಗಿ ತಿನ್ನೋಕ್ಕೆ ಹೋಗಲ್ಲ. ಸೊ ಅದನ್ನೇ ತಿಂದು ಒಂದು 10-15 ತೊಳೆ ತಿಂದ್ಬಿಟ್ಟಿದ್ದೀನಿ. ಇನ್ನು ವೆಯ್ಟ್ ಬಗ್ಗೆ ಹೇಳಿಲ್ಲ ಅಲ್ವಾ, ಎಷ್ಟಾಗಿದ್ದೀನಿ ವೆಯ್ಟು ಅಂತ. ನಾನು ವೀಡಿಯೋ ಮಾಡಿದ್ದೀನಿ ಅಂದ್ಕೊಂಡೇ ಇದ್ದೀನಿ, ಪ್ರಾಮಿಸು ವೀಡಿಯೋ ಮಾಡೇ ಇಲ್ಲ. ನಿನ್ನೆ ಬಂದುಬಿಟ್ಟು 69.700 ಅನ್ನಲ್ವ, ಇವತ್ತು ಮತ್ತೆ 69.500ಗೆ ಬಂದಿದ್ದೆ. ಮೊನ್ನೆ ಏನಿತ್ತು ಅದೇ ವೆಯ್ಟ್ ನಾರ್ಮಲ್ ಇದೆ. ನಾನು ನಾಳೆ ನೋಡಬೇಕು ಎಷ್ಟಾಗಿರ್ತೀನಿ ಏನು ಅಂತಂದ್ಬಿಟ್ಟು. ಕೆಲವೊಂದು ಸಲ ಆಗೋಗುತ್ತೆ, ಈ ಸೀಸ್ನಲ್ ಫ್ರೂಟ್ಸ್ ಎಲ್ಲ ತಿಂದಿರಾ ಆಗಲ್ವಲ್ಲ. ಸೊ ಸಮ್ಟೈಮ್ಸ್ 100-200 ಗ್ರಾಮ್ ಬ್ಯಾಲೆನ್ಸ್ ಆಗದೆ ಇರಬಹುದು. ಇಟ್ಸ್ ಓಕೆ, ಮಾಡ್ಕೊಂಡು ಹೋಗ್ತಾ ಇರೋಣ, ಓಕೆನಾ? ಇನ್ನು ಇವತ್ತು ಮೀಶೋದಿಂದ ಒಂದು ಥ್ರೆಡ್ ಅರೇಂಜ್ ಮಾಡೋವಂಥದ್ದು ತರಿಸಿದ್ದೆ, ಆರ್ಗನೈಸರು. ತುಂಬ ಚೆನ್ನಾಗಿದೆ. ನಾನು ಇದನ್ನು ತೋರಿಸ್ತಾ ಇರೋದು ಯಾರಾದ್ರೂ ಇಫ್ ಇನ್ ಕೇಸ್ ನನ್ನ ಚಾನಲ್ನ ಸ್ಟಿಚಿಂಗ್ ಮಾಡೋರು ಯಾರಾದರೂ ನೋಡಿದ್ರೆ ನಿಮಗಿದು ತುಂಬಾ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿನೇ ತುಂಬ ಚೆನ್ನಾಗಿದೆ. ಬೇರೆ ಆ್ಯಪ್ಸಲ್ಲೆಲ್ಲನೂ ತುಂಬ ರೇಟ್ ಇದೆ, 600 ಮೇಲೆ ಇದೆ. ಇದು ಮೀಶೋದಲ್ಲಿ ಮಾತ್ರ 400 ಸಮ್ ಚೇಂಜ್ಗೆ ಸಿಕ್ತು, 480 ಏನೋ. ನೋಡಿ ತುಂಬ ಚೆನ್ನಾಗಿದೆ. ಥ್ರೆಡ್ಸ್ ಎಲ್ಲ ಅಲ್ಬಿದ್ದು ಹೋಗ್ತಾಯಿತ್ತು. ಸೊ ನಾನು ಇದನ್ನು ತರಿಸ್ಕೊಂಡಿದ್ದೆ. ನನಗಂತೂ ಏನಾದರೂ ಒಂದು ಹೊಸ ವಸ್ತು ಬಂದು ಅದರಿಂದ ನಮ್ಗೆ ಸಖತ್ ಯೂಸ್ಫುಲ್ ಆಗುತ್ತೆ ಅಂದರೆ ಆ ಒಂದು ಖುಷಿನೇ ಬೇರೆ. ಸೊ ಹಾಗಾಗಿನೇ ನಾನಿವತ್ತು ಎಲ್ಲ ಫುಲ್ ಅರೇಂಜ್ ಮಾಡಿ ಇಟ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿದೆ, ಇದು ಯಾರಿಗಾದರೂ ಯೂಸ್ಫುಲ್ ಆದರೆ. ಇನ್ನು ಡಯಟ್ ವಿಷಯಕ್ಕೆ ಬಂದರೆ ನಾನು ಅದೇ ಹೇಳ್ತಾ ಇದ್ನಲ್ವ, ನಾರ್ಮಲಾಗಿ ಮಾಡ್ಕೊಂಡೋಗಿ. ತುಂಬ ನಿಮಗೆ ಒಂದೇ ಟೈಮ್ ತಿಂದು, ನಾನು ಫಸ್ಟೆಲ್ಲ ಮಾಡಿ ನಾನು ಯಾವಾಗಾದರೂ ಎಣ್ಣೆ ಇಟ್ಕೊಂಡು ತಲೆ ಬಾಚ್ಕೊಂಡು ಹೋಗಿ ತೋರಿಸ್ತೀನಿ ರೀ. ನನ್ನ ಕೂದಲು ತುಂಬ ಸಣ್ಣ ಆಗಿಬಿಟ್ಟಿದೆ. ಹಂಗಾಗಿನೇ ನಾನು ಈ ಸಲ ಸ್ವಲ್ಪ ಚೇಂಜಸ್ ಮಾಡಿದ್ದೀನಿ ನನ್ನ ಡಯಟಲ್ಲಿ. ನಾನು ಅದೇ ಹೇಳ್ತಾ ಇದ್ದೀನಲ್ವ, ಸ್ವಲ್ಪ ಚೇಂಜಸ್ ಮಾಡಿ ನಾನು ಡಯಟ್ ಅನ್ನೋದನ್ನು ಇದು ಮಾಡ್ತಾಯಿದ್ದೀನಿ. ಹಾಗೆ ನೆನ್ನೆ ಮಾಡಿದ್ದಂಥ ವೀಡಿಯೋ ಕೆಳಗಡೆ ತುಂಬ ಜನ ಒಳ್ಳೊಳ್ಳೆ ಕಮೆಂಟ್ಸ್ ಹಾಕಿದ್ದೀರಾ. ನಾನೆಲ್ಲ ಕಮೆಂಟ್ಸು ಓದಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಎಲ್ಲ ಪ್ರೀತಿಯ ಕಮೆಂಟ್ಸ್ಗೆ ತುಂಬ ಮೋಟಿವೇಶನ್ ಆಗಿತ್ತು, ತುಂಬ ಚೆನ್ನಾಗಿತ್ತು. ನಾನು ಇಷ್ಟು kg ಕಡಿಮೆ ಆಗಿದ್ದೀನಿ ಅಂತ ಹಾಕಿದ್ರಿ, ಮತ್ತು ನಿಮ್ಮ ವಿಡಿಯೋ ನೋಡೋದಕ್ಕೆ ಸೂಪರ್ ಆಗಿರುತ್ತೆ, ನೀವು ಮಾತಾಡೋದೇ ನನಗೆ ದೊಡ್ಡ ಮೋಟಿವೇಶನ್ ಅಂತ ಎಲ್ಲನೂ ಹೇಳಿದ್ರಿ. ಹೌದು, ತುಂಬ ಚೆನ್ನಾಗಿರುತ್ತೆ. ನಾವು ಒಂದು ಸಲ ವೆಯ್ಟ್ ಲಾಸ್ ಮಾಡೋಕ್ಕೆ ಹೋದರೆ
ಅದು ನಮಗೆ ಗೊತ್ತಿಲ್ಲದೆ ಇರೋ ಥರ ನಮ್ಮನ್ನ ಹೇಳ್ಕೊಂಡು ಹೋಗ್ಬಿಡುತ್ತೆ ಮಾಡ್ತಾ ಇರಿ ಅಂತ. ಸೊ ಹಾಗಾಗಿನೇ ಯಾರೂ ಇದು ಮಾಡ್ಕೊಳಕ್ಕೆ ಹೋಗಬೇಡಿ. ನಿಧಾನ ಆದರೂ ಪರವಾಗಿಲ್ಲ, ಸ್ವಲ್ಪ ಆರಾಮಾಗಿ ಮಾಡ್ಕೊಂಡು ಹೋಗಿ, ಓಕೆನಾ. 3 ದಿನ ವೆಯ್ಟೇ ಕಮ್ಮಿ ಆಗಿಲ್ಲ ಅಂತ ಕೂಡ ಹೇಳಿದ್ದೀರಾ. ನೋ ಪ್ರಾಬ್ಲಮ್, ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ಮು ಇಲ್ಲ ಡೈಜೆಷನ್ ಪ್ರಾಬ್ಲಮ್ ಇರೋದ್ರಿಂದ ಆ ಥರ ಆಗುತ್ತೆ. ಸ್ವಲ್ಪ ಅದನ್ನು ಕ್ಲಿಯರ್ ಮಾಡಿಕೊಂಡು ನಾರ್ಮಲಾಗಿ ಮಾಡಿಕೊಂಡು ಹೋಗಿ. ಖಂಡಿತವಾಗ್ಲೂ 1 ವಾರ ಆದಮೇಲಾದರೂ ವೆಯ್ಟ್ ರಿಡ್ಯೂಸ್ ಆಗೇ ಆಗುತ್ತೆ. ಓಕೆ, ಇದಾಗಿತ್ತು ಇವತ್ತಿನ ವ್ಲಾಗು. ನಾಳಿನ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.